ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನಲ್. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಇವನಿದ್ದಿ ಹೊಸ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀರಿ, ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಅದು ಏನಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಇವನಿದ್ದಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ. ಮತ್ತು ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇನ್ನೊಂದು ಹೊಸದು. ಯಾಕಪ್ಪ ಅಂದರೆ ಅಲ್ಲಿ ನಿಮಗೆ ದಿನನಿತ್ಯ ಬರ್ತಕ್ಕಂಥ ಎಲ್ಲ ನ್ಯೂಸ್ ಪೇಪರು ನಿಮ್ಮ ಫೋನಲ್ಲಿ ಎಲ್ಲ ನ್ಯೂಸ್ ಪೇಪರು ಒಂದು ಆರ್ಟಿಕಲ್ಲು ಅದರಲ್ಲಿ ಒಂದು ಫೋಟೋ ಕಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತು ಏನಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಇವನದೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಓಕೆನಾ. ಸೊ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಕ್ವಶನ್ಗಳಿದ್ದು. ಏನಪ್ಪ ಅಂತಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡ ಅಂತ ಎಲ್ಲರಿಗೂ ಕ್ವಶನ್ಗಳಿತ್ತು. ಸೊ ಅದಕ್ಕೂ ಕೂಡ ಇವತ್ತು ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಸೊ ಮತ್ತು ಏನಪ್ಪ ಅಂತಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಆದಮೇಲೆ ಏನಿರುತ್ತೆ ಪ್ರೊಸೀಜರು ಅಂತ ಇದರಲ್ಲಿ ಕೂಡ ಒಂದು ಗೊತ್ತಾಗಿದೆ, ಇನ್ಫಾರ್ಮೇಷನ್ ಬಂದಿದೆ, ಅದನ್ನು ಕೂಡ ಇದೆ. ಸೊ ಮತ್ತೇನಪ್ಪ ಅಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಟ್ರೈನಿಂಗ್ ಕರೀತಾರಾ ಇಲ್ಲ ಅಂತ ಎಲ್ಲ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ಇವತ್ತು. ಸೊ ನೋಡೋಣ ಈ ವಿಡಿಯೋದಲ್ಲಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ತರ್ತೀನಿ ಅಂತ ಅಂತೀನಿ. ಸೊ ಅದಕ್ಕೋಸ್ಕರ ಏನಪ್ಪ ಇವತ್ತು ನಾನು ಇವನದೇ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದೆ. ಅವರು ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂತಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ, ನಿಮಗೆ ಜಾಬ್ ಕೊಡ್ತಾರಾ ಇಲ್ಲೋ, ಮತ್ತು ಅದರ ಮೇಲೆ ಏನಾಗುತ್ತೆ. ಸೊ ಯಾರೆಲ್ಲ ನೀವು KS IS ಯಾವುದೇ ಒಂದು ಕೋಚಿಂಗ್ ಇವಾಗ ಹೋಗಿರ್ತೀರ, ಅದಕ್ಕೆ ಅಮೌಂಟ್ ಬೇಕಾಗುತ್ತೆ. ಮತ್ತು ಕೆಲವೊಂದಿಷ್ಟು ಜನರಿಗೆ ಅಮೌಂಟ್ ಬೇಕಾಗುತ್ತೆ. ಸೊ ಏನು ಮಾಡಬೇಕು ಮುಂದಿನ ಪ್ರೊಸೀಜರ್ ಅಂತ ಈ ವಿಡಿಯೋದಲ್ಲಿ ಒಂದು ಫೋನ್ ಮಾಡಿದೆ ಅವರಿಗೆ. ಸೊ ಆ ಕಾಲ್ ರೆಕಾರ್ಡಿಂಗ್ ಕೂಡ ಮುಂದೆ ನಿಮ್ಗೆ ಕೇಳಿರ್ತೀನಿ. ಸೊ ಅದಕ್ಕೆ ಕೇಳ್ಕೊಳ್ಳಿ, ಓಕೆನಾ. ಸೊ ವಿಡಿಯೋ ತಪ್ಪದೆ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಮೊದಲು ನಮ್ಮ ಚಾನಲ್ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಕಾಲ್ ರೆಕಾರ್ಡಿಂಗ್ ಹಾಕಿರ್ತೀನಿ, ಕೇಳ್ಕೊಳ್ಳಿ. ಸೊ ಫೇಕಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ಸೊ ಇದು ನೋಡ್ಕೊಳ್ಳಿ. ಯಾರೆಲ್ಲ ಫೇಕಾ ವಿಡಿಯೋ ಅಂತ ಕಮೆಂಟ್ ಮಾಡ್ತೀರಾ, ಸೊ ಅವರಿಗೆ ಒಳ್ಳೆಯದೇ ಆಗಲಿ. ಯಾಕಂದರೆ ನಿಮ್ಮಂಥ ನಾಯಿಗಳು ಇರ್ತಾರಂತ ಅನ್ಕೋತೀನಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಎಷ್ಟೋ ನಾಯಿಗಳು ಫೇಕ್ ವಿಡಿಯೋ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು. ಯಾಕಂದರೆ ನಿಮ್ಮಂಥ ಜನ ಎಷ್ಟೋ ಜನ ಸಿಗ್ತಾರೆ ನಮಗೆ. ಯಾಕಪ್ಪ ಅಂತಂದರೆ ನಾನು ಕರೆಕ್ಟಾಗಿ ಕನ್ಫರ್ಮ್ ಆಗಿ ನಿಮ್ಗೆ ವಿಡಿಯೋ ಮಾಡ್ತಾಯಿದ್ರು ಕೂಡ ನೀವು ಫೇಕ್ ಆಗಿದೆ ವಿಡಿಯೋ ಅಂತ ಇದ್ರಿ. ಅದಕ್ಕೋಸ್ಕರ ನಿಮ್ಮ ನಾಯಿ ಅಂತ ಅನ್ಕೋಬೇಕು. ಯಾಕಂದರೆ ನಾಯಿ ಅಂತ ನಿಮಗೆ ಬೇರೆ ಸ್ಥಾನದಲ್ಲಿ ಕೊಡೋಕ್ಕಾಗಲ್ಲ. ಸೊ ನಿಮಗಾಗಿ ನಾನು ಎಷ್ಟೋ ಒಂದು ಕಷ್ಟಪಟ್ಟು ನಿಮಗೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಪ್ರೂಫ್ ಸಮೇತ ಕೂಡ ವಿಡಿಯೋ ಮಾಡಿದ್ರು ಕೂಡ ಫೇಕ್ ವಿಡಿಯೋ ಮಾಡ್ತಾ ನೀವು ಅದು ಥರ ಈ ಥರ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರ. ಅದಕ್ಕೆ ನಾಯಿ ಅಂತ ನಿಮಗೆ ಟೈಟಲ್ ಕೊಡ್ತಾ ಇರೋದು. ಸೊ ನಿಮ್ಮಂಥ ನಾಯಿಗಳು ಎಷ್ಟೇ ಬಗಳಿದ್ರು ಕೂಡ ನಾವು ವಿಡಿಯೋ ಮಾಡೋದು ಬಿಡಲ್ಲ. ಯಾಕಂದರೆ ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಸೊ ನಾಯಿ ಅಂದರೆ ನಾಯಿನೇ ಇರಿ. ಯಾಕಂದರೆ ತಿಳ್ಕೊಂಬಿಡ್ಬೇಕು ಯಾಕೆ ನಾಯಿ ಅಂತ ಇದ್ದೀನಿ ಅಂತ, ಓಕೆನಾ. ಸೊ ನಿಮಗೆ ಕಾಲ್ ರೆಕಾರ್ಡಿಂಗ್ ಇವತ್ತು ಫೋನ್ ಮಾಡಿದ್ದು ಕಾಲ್ ರೆಕಾರ್ಡಿಂಗು ಇಲ್ಲಿ ಇವಾಗ ಇದು ಸಬ್ಮಿಟ್ ಮಾಡ್ತೀನಿ. ನೋಡ್ಕೊಳ್ಳಿ, ಕೇಳ್ಕೊಳ್ಳಿ, ಏನಂತ ಕರೆಕ್ಟಾಗಿ ಕೇಳ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಇಯರ್ಫೋನ್ ಇದ್ದರೆ ಇಯರ್ಫೋನ್ ಹಾಕೊಂಡು ಕೇಳ್ಕೊಳ್ಳಿ. ಯಾಕಂದರೆ ನನ್ನ ವಾಯ್ಸು ಜಾಸ್ತಿ ಕೇಳುತ್ತೆ, ಬಟ್ ಅವ್ರ ವಾಯ್ಸು ಸೊ ಕಡಿಮೆ ಇದೆ, ವಾಲ್ಯೂಮ್ ಕಡಿಮೆ ಇದೆ. ಅದಕ್ಕೋಸ್ಕರ ಅವ್ರ ವಾಯ್ಸ್ ಜಾಸ್ತಿ ಕ್ಲಿಯರಾಗಿ ಇಯರ್ಫೋನ್ ಹಾಕಿದ್ರೆ ಮಾತ್ರ ಕ್ಲಿಯರಾಗಿ ಕೇಳುತ್ತೆ, ಇಲ್ಲಾಂದರೆ ಸ್ವಲ್ಪ ಕೇಳುತ್ತೆ. ಅದಕ್ಕೋಸ್ಕರ ಯಾರ ಹತ್ರ ಇಯರ್ಫೋನ್ ಇದೆ ಇಯರ್ಫೋನ್ ಹಾಕೊಂಡು ಕೇಳ್ಕೊಳ್ಳಿ, ಓಕೆನಾ. ಹಲೋ, ನಮಸ್ತೆ ಸರ್. ಸರ್ ನಾವು ಇಲ್ಲಿ ಮೈಸೂರಿಂದ ಪ್ರಭುಲಿಂಗ್ ಅಂತ ಮಾತಾಡ್ತಾ ಇರೋದು. ಪ್ರಭುಲಿಂಗ್ ಹೇಳ್ರಿ ಸರ್. ಅದು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಅಂತಿದಾರಲ್ಲ ಸರ್, ಅದು ಇವನಿದೆ ಬಗ್ಗೆ ಸರ್. ಅದು ಮಾಡಿದ್ಮೇಲೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ಅದು ಗೊತ್ತಾಗ್ತಿಲ್ಲ ಸರ್. ಬರುತ್ತಾ ಸರ್? ಹೇಳಕ್ಕ ಹಾಂ ಸರ್. ಮಾಹಿತಿ ಕೊಡ್ಲಿಕ್ಕ ನಿಮಗೆ? ಹಾಂ ಸರ್. ಹಾಂ ಸರ್. ಪ್ರಭುಲಿಂಗ್ ನೆನಪಿದ್ದೀರಿ, ಹೇಳ್ಬೇಕು. ಅಲ್ಲೇ ಇನ್ನೂ ಜಾಸ್ತಿ ಮಾಹಿತಿ ಹೇಳ್ತೀನಿ ನಿಮ್ಗೆ. ಓಕೆ ಸರ್. ಅದೇ ಸರ್, ಏನು ಸರ್ ಫೋನು ಬೇರೆಯವರು ರಿಸೀವ್ ಮಾಡ್ತಾರೆ ಸರ್. ಅಂದರೆ ಇವು ಹೆಲ್ಪ್ಲೈನ್ ನಂಬರ್ ಫೋನ್ ಮಾಡಿದಾಗ ಬೇರೆಯವರು ಕಾಲ್ ರಿಸೀವ್ ಮಾಡ್ತಾರೆ ಸರ್. ಅದು ಜಾಸ್ತಿ ಜನ ಇದ್ದಾರೆ ಸರ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋರು ಸರ್. ಹಾಂ, ಜಾಸ್ತಿ ಜನನೇ ಇದ್ದಾರೆ. ಬಟ್ ಈ ಸ್ವಲ್ಪ ಸ್ಪೆಷಲ್ ಕೇಸ್ ಇರ್ತವೆ ಪ್ರಭುಲಿಂಗ. ಯೂಟ್ಯೂಬರ್ಸ್ ಇವರು ನಮ್ಮ ಕಡೆಯಿಂದ ಮಾಹಿತಿ ಕೇಳಿ ಇವರು ಕ್ಯಾಂಡಿಡೇಟ್ ಮಾಹಿತಿ ಕೊಡ್ತಾರೆ. ಹಾಂ ಸರ್. ಅದೇ ಸರ್ ನಾವು ಸರ್ ಸ್ವಲ್ಪ ನೆನಪಿನಲ್ಲಿ ಇರ್ತೀವಿ. ಹಾಂ, ಓಕೆ ಸರ್. ಥ್ಯಾಂಕ್ ಯು ಸರ್, ಇಷ್ಟು ನೆನಪಿಟ್ಕೊಂಡಿದ್ದೀರಾ. ಹಾಂ ಸರ್. ಇಲ್ಲ, ಇನ್ಫಾರ್ಮೇಷನ್ ಅಂದ್ರೆ ನಾನು ಹೇಳ್ತೀನಿ. ಕ್ಯಾಂಡಿಡೇಟ್ಸ್ ಕೇಳ್ತಾರೆ, ಅವ್ರದ್ದು ಅಪ್ಲಿಕೇಶನ್ ನಂಬರ್ ಹೇಳ್ತಾರೆ, ಅವ್ರದ್ದು ಏನು ರಿಸಲ್ಟ್ ಚೆಕ್ ಮಾಡ್ತೀವಿ, ಹೇಳ್ತೀವಿ. ಹಾಂ ಸರ್. ಬಟ್ ನಿಮ್ಗೆ ಏನು ಹೆಚ್ಚಿಗೆ ಮಾಹಿತಿ ಬೇಕಾಗಿದೆ. ಹಾಂ ಸರ್. ಅದಕ್ಕೆ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳಿದರೆ ಅನುಕೂಲ. ನಾನಾದರೂ ಆಯ್ತು, ಇನ್ನೊಬ್ರು ಆದರೂ ಆಯ್ತು. ಹಾಂ ಸರ್, ಗೊತ್ತಾಯ್ತು ಸರ್. ಈಗ ಇದು ಮಿನಿಮಮ್ 6 ತಿಂಗಳು ಯಾರು ಏನು ಇವನಿಗೆ ಅಮೌಂಟ್ ತೊಗೊಂಡಿದ್ದಾರಲ್ಲ ಅವರು ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಹಾಂ ಸರ್.
ಹಾಂ ಸರ್ ಅದಾಯ್ತು ಸರ್. ಇನ್ನೊಂದು ಏನಂದರೆ ಈಗ 6 ಮಂತ್ ಅಮೌಂಟ್ ತೊಗೊಂಡವ್ರಿಗೆ ಮಾತ್ರ ಏನೋ ಅಥವಾ ಅಪ್ಲಿಕೇಶನ್ನು 6 ಮಂತ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಪ್ಲಿಕೇಶನ್ ಹಾಕಿ 6 ಮಂತ್ ಆದಮೇಲೆ ಆದವರಿಗೆ ಹಾಕಬೇಕಾ ಸರ್ ಅದು ಅಂದರೆ? ಇಲ್ಲ ಇಲ್ಲ ಇಲ್ಲ, ಹಾಂ ಯಾರು ಎಲಿಜಿಬಲ್ ಆಗಿ 6 ತಿಂಗಳು ಅಮೌಂಟ್ ತೊಗೊಂಡಿರ್ತಾರೆ ಅವರು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಅಂದರೆ 6 ತಿಂಗಳದ್ದು ಅಷ್ಟೇ ತೊಗೋಬೇಕಂದ್ರೆ ಅಂದರೆ 1 ಮಂತ್ದು 3000 ಅದೇ ಥರ 6 ಮಂತ್ದು ಎಲ್ಲ ಅಮೌಂಟು ಇರುತ್ತಲ್ಲ ಅದು ತೊಗೊಂಡವ್ರಿಗೆ ಮಾತ್ರ ಅಪ್ಲೈ ಮಾಡ್ಬೇಕು ಸರ್. ಹೌದು ಸರ್ ಮತ್ತು ಇದು ಕೌಶಲ್ಯಕ ರಿಜಿಸ್ಟ್ರೇಷನ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಟ್ರೈನಿಂಗ್ ಅದು ಕರೆಯೋದು ಏನಾದರೂ ಪ್ಲ್ಯಾನ್ ಸರ್? ಹೌದು ಹೌದು, ಖಂಡಿತ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಹಾಂ ಸರ್, ಅಂದರೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಅಂದರೆ ನೀವೇ ಪ್ಲೇಸ್ಮೆಂಟ್ ಮಾಡ್ತೀರಾ ಸರ್? ಅಂದರೆ ಗೌರ್ಮೆಂಟ್ ಸೆಕ್ಟ್ರಲ್ಲೋ ಅಥವಾ ಪ್ರೈವೇಟ್ ಸೆಕ್ಟ್ರಲ್ಲಿ? ಹಾಂ ಹಾಂ, ಈಗ ಪ್ರಭುಲಿಂಗ ಅವರೇ ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ಏನು ಪ್ರೊಸೀಜರ್ ಇದೆ ಹೇಳಿ ನೋಡೋಣ. ಸರಿ ಇರುತ್ತೆ. ಎಕ್ಸಾಮ್ಸ್ಗೆ ಕಟ್ಟಬೇಕು. ಇಲ್ಲ ಇಲ್ಲ, ಹಾಂ ಕ್ಲಿಯರ್ ಮಾಡ್ತೇವೆ ನಿಮಗೆ. ಓಕೆ ಓಕೆ ಹೇಳಿ. ಸೊ ಅದಕ್ಕೆ ಇದು ಏನೇ ಇದ್ರು ಯಾರು ಈಗ ಇವು ಯುವನಿಧಿ ಆಸ್ಪಿರೆಂಟ್ಸ್ ಯಾರು ಇವರು ಅನ್ಎಂಪ್ಲಾಯ್ಡ್. ಹಾಂ ಎಸ್ ಸರ್. ಹಾಂ ಹೌದಾ? ಹಾಂ ಅದರಲ್ಲಿ ಕಂಪ್ಯೂಟರ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡ್ತಿರ್ತಾರೆ, ಅದರಲ್ಲಿ ಗೆಟ್ ಹಾಕೊಂಡು ಅವ್ರು ಜಾಬ್ಗೆ ಹೋಗ್ತಾರೆ. ಮುಗಿದೇ ಇದ್ದವರು ಹಾಂ ಸರ್. ಅಂಥವ್ರಿಗೆ ಸ್ಕಿಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಿ. ಎಸ್ ಹಾಂ ಯಾವ ಏನು ಇಂಡಸ್ಟ್ರೀಸ್ಗೆ ಸ್ಕಿಲ್ ರಿಕ್ವೈರ್ಮೆಂಟ್ ಇರುತ್ತೆ. ಡಿಗ್ರಿ ಇರುತ್ತೆ, ಬಟ್ ಡಿಗ್ರಿ ಮೇಲೇ ಎಲ್ರಿಗೂ ಜಾಬ್ ಕೊಡೋದಿಲ್ಲ. ಹೌದು ಸರ್ ಹೌದು. ಸ್ಕಿಲ್ ಬೇಕಾಗಿರುತ್ತೆ. ಹಾಂ ಸರ್. ಅಂಥದನ್ನ ಸ್ಕಿಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಿ ಪ್ಲೇಸ್ಮೆಂಟ್ ಮಾಡಿ ಅವರಿಗೆ ಒಂದು ಜಾಬ್ ತಗೊಳ್ಳೋಕೆ ಹೆಲ್ಪ್ ಮಾಡೋದು. ಹಾಂ ಇದು ಉದ್ದೇಶ ಸರ್, ಅಂದರೆ ಗೊತ್ತಾಯ್ತು ಸರ್. ಹಾಂ ಸರ್ ಅದೇ ಅಂದೆ ಸರ್, ಅಂದರೆ 2 ಇಯರ್ಸ್ ಅಂತ ಪ್ಲ್ಯಾನ್ ಹಾಕಿದ್ರಲ್ಲ ಸರ್, ಅಂದರೆ ಯುವನಿಧಿ ಅಂದರೆ 2 ವರ್ಷವರೆಗೆ ನಾವು ನಿಮಗೆ ಯುವನಿಧಿ ಅಮೌಂಟ್ ಕೊಡ್ತೀವಂತ ನಿಮ್ಮ ಕಡೆಯಿಂದ ಒಂದು ಪ್ಲ್ಯಾನ್ ಇದೆ ಸರ್. ಈಗ ಸಡನ್ಲಿ ಇದು ಮ್ಯಾಂಡಿಟರಿ ಅಂತ 6 ಮಂತ್ ಆದಮೇಲೆ ಮ್ಯಾಂಡಿಟರಿ ಅಂತ ಇದು ಸ್ಟಾರ್ ಮಾರ್ಕ್ ಅಂತ ಕೊಟ್ಟಿದ್ದೀರಾ ನೀವು? ಹಂಗಲ್ಲ, ಹಾಂ 2 ಇಯರ್ಸ್ ಕೊಡೋದು ಇಂಪಾರ್ಟೆಂಟು, ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡ್ಸೋದು ಇಂಪಾರ್ಟೆಂಟ್. ಜಾಬ್ ಇಂಪಾರ್ಟೆಂಟ್ ಇದೆ ಸರ್. ಹೌದು, ಮತ್ತೆ ಹಾಂ ಕರೆಕ್ಟ್. ಹಾಂ ಸರ್ ಕರೆಕ್ಟ್ ಇದೆ ನಿಮ್ಮದು 2 ಪ್ಲ್ಯಾನ್. ವರ್ಷ ತಗೊಂಡ್ರೆ 2 ವರ್ಷ ಕೊಟ್ಟರು ತಗೊಂಡ್ರು ಹೌದಾ ಸರ್? ಇಲ್ಲ ಸರ್, ಅಂದರೆ ನೀವು ಟ್ರೈನಿಂಗ್ ಕೊಡ್ತೀನ ಅಂತೀರ, ಬಟ್ ನಾವು ನೀವು ಕೊಡ್ತಕ್ಕಂಥ 3000 ನಾವು ಕೂಡ ಬೇರೆ ಪ್ರಿಪ್ರೇಷನ್ IAS KS ಪ್ರಿಪ್ರೇಷನ್ ಮಾಡ್ತಾ ಇದ್ದೇವೆ. ನಿಮ್ಮದು ಸರ್ ಅದು ಗೊತ್ತಾಗಲ್ಲ ಸರ್, ಅಂದರೆ ಮತ್ತೆ ಅದನ್ನೇ ಹೇಳ್ತೇವೆ ನಾನು. ಹಾಂ ಸರ್. ಅದು ಕೆಲವು ಜನ ಮಾಡ್ತಾರೆ. ಮತ್ತೆ ಸರ್ ಇದು ಅಪ್ಲೈ ಎಲ್ಲರೂ ಮಾಡಬೇಕಲ್ಲ ಸರ್? ಸ್ಟಾರ್ ಮಾರ್ಕ್ ಇದೆ ಇದು. ನೆಕ್ಸ್ಟ್ ಇವಾಗ ನಾವು ಮಾಡಲೇಬೇಕು. ಮತ್ತು ಸರ್ ಕಂಪಲ್ಸರಿ ಮಾಡಿದ್ರೆ ನಾವು ಓದೋರಿಗೂ ಕೂಡ ಅಂದರೆ IAS KS ನಾವು ಟ್ರೈನಿಂಗ್ ಅಂದರೆ ಇವಾಗ ಕ್ಲಾಸಲ್ಲಿ ಅಂದರೆ ಕ್ಲಾಸ್ ಟ್ರೈನಿಂಗ್ ಹೋಗಬೇಕಾದ್ರೆ ಅಂದ್ರೆ ಕ್ಲಾಸ್ ಅಲ್ಲ ಸರ್ ಸಾರಿ, ಅಂದರೆ ಬೇರೆ ಕಡೆ IAS KS ನಾವು ಏನದು ಕೋಚಿಂಗ್ ತೊಗೋತಾ ಇರ್ತೇವಲ್ಲ ನಾವು ಕೂಡ, ಮತ್ತು ನಮಗೆ ಕೂಡ ಅಮೌಂಟ್ ನೀವು ಬಂದ್ ಮಾಡಿಬಿಡ್ತೀರಾ ಸರ್? ಕೋಚಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿರ್ತಲ್ಲ, ನಮ್ದು ಎಷ್ಟು ತಿಂಗಳು ತಗೋತೀರಿ ಕೋಚಿಂಗ್? ಕಂಪ್ಲೀಟ್ ಆಗಿದೆ ಬಿಡಿ ಸರ್. ಅಂದರೆ ಏನು ತಗೋತೀರಿ? ನಿಮ್ಗೆ ಏನು ರಿಲೇಟೆಡ್ ಎಸ್ ಸರ್ ಏನು ಟ್ರೈನಿಂಗ್ ಇರ್ತಾವಲ್ಲ ಅದು ನಿಮ್ಗೆ ಚಾಯ್ಸಿಗೆ ಕೊಟ್ಟಿರ್ತಾರಲ್ಲಿ ಯಾವ ರೀತಿ ಅವು ಏನು ಟ್ರೈನಿಂಗ್ ಇದಾವೆ ಹಾಂ ಸರ್. ಅದರಲ್ಲಿ ನೋಡಿ ನಿಮಗೆ ಯಾವ್ದು ಯೂಸ್ಫುಲ್ ಇರುತ್ತಲ್ಲ ಅದನ್ನು ನೋಡಿ ಸೆಲೆಕ್ಟ್ ಮಾಡಬೇಕು. ಹಾಂ ಎಸ್ ಸರ್. ಇಷ್ಟಾಯ್ತು ಸರ್. ಹಾಂ ಅದೇ ಗೊತ್ತಿಸ್ಬೇಕು ಸರ್, ಅದೇ ಬೇಕಾಗಿತ್ತು ಇನ್ಫಾರ್ಮೇಷನು ಸರ್. ಮತ್ತು ಸರ್ 2 ಮಂತ್ಸ್ ಆಯ್ತು ಸರ್, ಇನ್ನೂ ಅಮೌಂಟೇ ಬಂದಿಲ್ಲ ಸರ್. ಆಗಸ್ಟಲ್ಲಿ ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಂ ಸರ್ ಹೇಳಿದ್ರಿ. ಸ್ವಲ್ಪ ಜನರದ್ದು ಏನಾಗಿತ್ತು ಟೆಕ್ನಿಕಲ್ ಇಶ್ಯೂ ಆಗಿ ಏಪ್ರಿಲ್ ಮತ್ತು ಮೇ ಮಂತದ್ದು DBT ಪುಷ್ ಆಗಿ ಸ್ವಲ್ಪ ಜನರು ಅದೇ ರೀತಿ ಓದಿದ್ರು. ಅದನ್ನ ರೀಪ್ರೊಸೆಸ್ ಮಾಡಿ ಆಗಸ್ಟ್ ಮಂತಲ್ಲಿ ರಿಸಾಲ್ವ್ ಆಗುತ್ತೆ, ಅವ್ರಿಗೆ ಅಮೌಂಟ್ ಕೂಡ ಬರುತ್ತೆ. ಹೌದಾ ಸರ್? ಹಾಂ, ಇನ್ನೊಂದು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗಂತೂ ನಿಮ್ದು ಅಂತ ಹೇಳಂಗಿಲ್ಲ, ಅನ್ನೋ ಬೇರೆ ಬೇರೆ ಅದಾವ. ಅದನ್ನ ಇದು ರಿಜಿಸ್ಟರ್ ಮಾಡಿದ್ರೆ ಅಮೌಂಟ್ ಬರೋದಿಲ್ಲ ಅದು ಇದು ಅಂತ ಇದನ್ನ ಮಾಡ್ತಾ ಇದಾರೆ. ಅದಕ್ಕೆ ನೀವು ಕ್ಲಿಯರಿಟಿನ ಕೊಡಿ ಅಂತ. ಹಾಂ ಸರ್ ಓಕೆ. ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದ್ರೆ ಅಮೌಂಟ್ ಬರೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತಂದ್ರಲ್ಲ, ರಿಜಿಸ್ಟರ್ ಮಾಡದೇ ಇದ್ರೆ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ ಸ್ಟೇಟಸ್ ಚೆಕ್ ಮಾಡೋದ್ರಲ್ಲಿ. ಹಾಂ ಹಾಂ ಸರ್. ಅದೇ ಹೇಳ್ತೀನಿ ಸರ್, ಅಂದರೆ ಯೂಟ್ಯೂಬರ್ ಏನಂದರೆ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್, ಅದಕ್ಕೆ ನಮ್ಗೆ ಕನ್ಫರ್ಮೇಷನ್ ನಾವು ಇನ್ನೂ. ಹಾಂ ಸರ್ ಹಂಗಿಲ್ಲ, ಈಗ ನೋಡಿ ಇವನಿಗೆ ಅಮೌಂಟ್ ಇನ್ನು ಮುಂದೆ ನಿಮಗೆ ಬರೋದಿಲ್ಲ ಅಂತ ನೀವು ಟೈಟಲ್ ಕೊಟ್ಟಿರಲ್ಲ, ಎಲ್ಲರೂ ನೋಡ್ತಾರೆ. ಹಾಂ ಸರ್. ಯಾಕೆ ಬರಂಗಿಲ್ಲ ಅಂತೇಳಿ.
ಓಕೆ. ಇನ್ನು ಏನು ತೊಂದರೆ ಇಲ್ಲ ಎಲ್ರಿಗೂ ಬರುತ್ತೆ ಅಂತಂದ್ರೆ ಅವ್ರಿಗೆ ಓಪನ್ ಮಾಡೋದಿಲ್ಲ ಯಾರು. ಹೌದು ಸರ್ ಹೌದು. ನೀವು ಟೈಟಲ್ ಕೊಡೋದು ನೆಗೆಟಿವ್ ಆಗಿ ಕೊಟ್ಟಿರ್ತೀರಿ, ಹಾಂ ಸರ್. ಓಪನ್ ಮಾಡಲಿ ನಿಮಗೆ ಬರಲಿ ಅಂತ ಹೇಳಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಹೌದಿಲ್ಲ, ನಿಮಗೆ ಅಂತಲ್ಲ, ಎಲ್ರಿಗೂ ಕಾಮನ್ ಆಗಿರೋದು. ಹಾಂ ಸರ್, ಗೊತ್ತಾಯ್ತು ಸರ್. ಸೊ ಅದಕ್ಕೆ ಅದು ನಾವು ಓಪನ್ ಮಾಡಿ ನೋಡೋದಿಲ್ಲ, ಅವ್ರಿಗೆ ಇದನ್ನ ಇರಂಗಿಲ್ಲ, ಅಷ್ಟು ಪೇಷನ್ಸ್ ಇರಂಗಿಲ್ಲ, ಏನಿಲ್ಲ. ಒಂದು ಅವರು ಯಾವ ಥರ ಪ್ರಚಾರ ಮಾಡ್ತಾರೋದು ಅನ್ನೋದ್ರ ಮೇಲೆ, ಈಗ ಸುಮ್ಮನೆ ಒಂದಿಷ್ಟು ಜನ ಅಮೌಂಟ್ ಬರೋದಿಲ್ಲ ಅಂತಾರೆ, ಇದು ಸುಮ್ಮನೆ ಈ ತಿಂಗಳಿಂದ ಎಲ್ಲ ಸ್ಟಾಪ್ ಆಗಿತ್ತು, ಇನ್ನು ಮುಂದೆ ಇವನಿಗೆ ಅಮೌಂಟ್ ಬರೋದಿಲ್ಲ ಅನ್ನೋದು. ಹೌದಿಲ್ಲ? ಹಾಂ ಸರ್. ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಇದ್ರೆ ನೀವು ಹೇಳ್ಬೇಕು. ಈಗ ನೋಡಿ, ನೀವು ಫೋನ್ ಮಾಡ್ತೀರಿ, ಕೇಳ್ತೀರಿ, ಏನು ಸತ್ಯಾಂಶ ಇರುತ್ತೋ ಅದನ್ನು ಅವ್ರಿಗೆ ಹೇಳ್ತೀರಿ, ಇದು ಬೆಟರ್. ಹಾಂ ಸರ್. ಗೊತ್ತಿಲ್ಲದೇ ಸುಮ್ಮನೆ ಅವ್ರಿಗೆ ಗೊತ್ತಿರುವಂಥ ಮಾಹಿತಿ ಎಲ್ರಿಗೂ ಅನ್ಸೋದು ತಪ್ಪಲ್ಲ. ತಪ್ಪು ಸರ್. ಅಂದ್ರೆ ಅದೇ ಹೇಳ್ಬಿಡ್ತಾರೆ ವ್ಯೂಸ್ಗೋಸ್ಕರ ಪಾಪ ಅವ್ರು ಒಂದು ನಮಗೆ ಕ್ವಶನ್ ಕಮೆಂಟ್ ಅದು ಮಾಡ್ತಾ ಇರ್ತಾರೆ ಸರ್. ಅವ್ರಿಗೊಂದು ಫೇಕ್ ಅಂತ ನ್ಯೂಸ್ ನಾವು ಸರಿ ಅನ್ಸಲ್ಲ ಸರ್. ನೀವು ಇಲ್ಲಿಗೆ ನಿಮಗೆ ಗೊತ್ತಿರೋದನ್ನ ಹೇಳ್ತೀರಿ, ಗೊತ್ತಿಲ್ಲದವ್ರನ್ನ ಕೇಳಿಕೊಂಡು ಹೇಳ್ತೀರಿ, ಇದು ಕರೆಕ್ಟಾ? ಹಾಂ ಸರ್. ಬಟ್ ಗೊತ್ತಿಲ್ಲದೇನೆ ಸುಮ್ಮನೆ ಏನೇನೋ ಹಾಕೋದು ತಪ್ಪು ಅಂತ ನಮ್ಮ ಮನಸ್ಸಿಗೆ ಅಷ್ಟೇ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಫೋನ್ ಮಾಡಿದಾಗ ಒಂದ್ಸರಿ ಹೇಳಿ, ಇಲ್ಲ ಈ ಥರ ಇದೆ, ನಮ್ಮದು ಮಾಹಿತಿ ಕೊಡ್ತೀನಿ ಕ್ಯಾಂಡಿಡೇಟ್ಸ್ಗೆ, ನನಗೆ ಏನೇನು ಕೇಳ್ತೀನಿ, ನಮ್ಗೆ ಇನ್ಫಾರ್ಮೇಷನ್ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡಿ ಈಗ ಹೇಳಿ ಸ್ಟಾರ್ಟಿಂಗಲ್ಲಿ. ಯಾರು ಏನು ಇಲ್ಲ ಅಂತ ಹೇಳಂಗಿಲ್ಲ, ಓಕೆನಾ? ಹಾಂ ಸರ್, ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಓಕೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ನಿಮಗೆ ವಿಡಿಯೋ ಮಾಡ್ತೀನಿ ಅಂದರೆ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಏನು ನಿಮ್ಮ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಇಲ್ಲಿ ತನಕ ಕೊನೆ ತನಕ ಯಾರೆಲ್ಲ ನೋಡಿರ್ತೀರ, ಕೊನೆ ತನಕ ನೋಡಿದ್ರೆ ಎಲ್ಲ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.